ಜೈ 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 ಭೀಮ್, ಜೈ ಸಾಲಪ್ಪ. ಜೈ ಸಾಲಪ್ಪ. ಆತ್ಮೀಯ ಪೌರ ಕಾರ್ಮಿಕ ಅಣ್ಣಂದ್ರೆ 198 ವಾರ್ಡ್ಗಳಲ್ಲಿ ಕಾಂಪ್ಲೆಕ್ಟ್ಗಳಲ್ಲಿ ಮತ್ತು ಆಟೋಗಳಲ್ಲಿ ಮನೆಯಿಂದ ಕಸವನ್ನು ತೆಗೆಯುವಂಥ ಏನು ಪೌರ ಕಾರ್ಮಿಕರಿದ್ದೀರಾ, ನೀವೆಲ್ಲರೂ ಕೂಡ GBAಗೆ ಸಂಬಂಧ ಇಲ್ಲ, ಮತ್ತು ಯಾವುದೇ ಕಾರಣಕ್ಕೂ ನೀವು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಮಹೇಶ್ವರರಾವ್ ಸಾರು ಮುಖ್ಯ ಆಯುಕ್ತರು ಹೇಳಿದ್ದಾರೆ. ಏನಕ್ಕೆ ಹೇಳಿದ್ದಾರಪ್ಪ ಅಂತಂದರೆ, ಇಲ್ಲಿ ಕಸವನ್ನು ಗೂಡಿಸೋವಂಥ ಪೌರ ಕಾರ್ಮಿಕರು ಅಂದರೆ ಮಹಿಳಾ ಕಾರ್ಮಿಕರು ಏನು 27ನೇ ತಾರೀಕು ಇದೇ ತಿಂಗಳು ಗುರುವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ 22,000 ರೂಪಾಯಿ ಬೋನಸನ್ನು ಕೊಡ್ತಾ ಇದ್ದಾರೆ. ಆಟೋಗಳಲ್ಲಿ ಮತ್ತು ಕಾಂಪ್ಯಾಕ್ಟರ್ಗಳಲ್ಲಿ ಏನು ನೀವು ಕೆಲಸ ಮಾಡ್ತಾ ಇದ್ದೀರಾ 198 ವಾರ್ಡ್ಗಳಲ್ಲಿ, ನಿಮಗೆ 5,000 ರೂಪಾಯಿ ಬೋನಸ್ ಕೊಡಿ ಅಂತ ಹೇಳ್ಬಿಟ್ಟು ಸರಿಸುಮಾರು 4 ತಿಂಗಳಿಂದ ನಾವು ಮೆಮೊರಂಡಮನ್ನು ಕೊಟ್ಟು ಪ್ರತಿದಿನ ನಾವು ಮಹೇಶ್ವರರಾವ್ ಸಾರನ್ನು ಭೇಟಿ ಮಾಡ್ತಾ ಇದ್ದೀವಿ. ಆದರೆ ಅವ್ರೇನು ಮಾಡ್ತಾ ಇದ್ದಾರೆ, ಒಂದ್ಸಲಿ 5 ಮಹಾನಗರ ಪಾಲಿಕೆ ಕಮಿಷನರ್ಗಳಿಗೆ ಅಂತ ಬರೀತಾರೆ, ಇನ್ನೊಂದ್ಸಲಿ ಬರೀತಾರೆ ಏನು ಕರೇಗೌಡರು ಬರ್ತಾರೆ BSWML ಹೋಗಿ ಅಂತ. ಅಲ್ಲಿಗೆ ಹೋದರೆ ಅವರು ನನಗೆ ಬರೋದೇ ಇಲ್ಲ, ನೀವು ಏನು ಮುಖ್ಯ ಆಯುಕ್ತರನ್ನ ಭೇಟಿ ಮಾಡಿ ಅಂತ ಹೇಳ್ತಾರೆ. ಬಂಧುಗಳೇ, ನೀವು 27ನೇ ತಾರೀಕು ಬಂಧುಗಳೇ ದಯವಿಟ್ಟು ಯಾರು ಕೆಲಸ ಮಾಡಬೇಡಿ. 198 ವಾರ್ಡ್ಗಳಲ್ಲಿ ಕಸ ಸ್ಥಗಿತ ಆಗಬೇಕಾವತ್ತು. ಸ್ಥಗಿತ ಆಗಿಲ್ಲ ಅಂದರೆ ನಮ್ಮನ್ನು ಏನು ಈ ಕೆಲಸದಿಂದಲೇ ಓಡಿಸೋ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಕಾರ್ಮಿಕ ಬಂಧುಗಳೇ. ನಾವು ಬೋನಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಬೋನಸ್ ಪಡೆದಿಲ್ಲ ಅಂದರೆ ನಾವು ಕೆಲಸ ಮಾಡೋದು ವ್ಯರ್ಥ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಆವತ್ತಿನ ದಿನ ನಾವು ಅರೆಸ್ಟ್ ಆದ್ರೇನು ಪರವಾಗಿಲ್ಲ, ನಾವು ಸತ್ರೇನು ಪರವಾಗಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಕಸವನ್ನು ತಂದು ಹೆಡ್ ಆಫೀಸಲ್ಲಿ ಸುರಿಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ನಾನು ಮನವರಿಕೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಸಾಲಪ್ಪ, ಜೈ ಸಾಲಪ್ಪ, ಜೈ